ನಾನು 10 ಲಕ್ಷ ರೂಪಾಯಿ ಅರ್ನ್ ಮಾಡ್ತಿದ್ದೀನಿ ಒಂದು ವರ್ಷಕ್ಕೆ ಅನ್ನೋದಿತ್ತು ಅಂತಂದ್ರೆ, ನಾನು ಎಲ್ಲ ಎಕ್ಸ್ಪೆನ್ಸಸ್ ತೋರಿಸ್ಕೊಂಡು ಮಿಕ್ಕಂತದ್ ಮಾತ್ರ ನಾನು ಇನ್ಕಮ್ ಅನ್ಕೊಂಡು ಆ ಮಿಕ್ಕಂತ 1 ಲ್ಯಾಕ್ ರುಪೀಸ್ಗೆ ಟ್ಯಾಕ್ಸ್ ಫ್ರೀ ಮಾಡ್ಕೊಂಡು ನಾನು ಇರ್ತೀನಿ. ನೀವೀಗ ತಿಂಗಳಿಗೆ ಒಬ್ಬ ಎಂಪ್ಲಾಯ್ ಆಗಿ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತು ಅಂತಂದ್ರೆ, ನೀವು 10 ಲಕ್ಷ ರೂಪಾಯಿ ಫಸ್ಟ್ ಟ್ಯಾಕ್ಸ್ ಕಟ್ಬಿಡ್ತೀರಾ 30% ಸ್ಲಾಬ್ ಅಲ್ಲಿ. ಮತ್ತೆ ಏನೇನು ಕನ್ಸ್ಯೂಮ್ ಮಾಡ್ತೀರಾ ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ತಾ ಹೋಗ್ತೀರಾ. ಅಂದ್ರೆ ನೀವು ಯು ಆರ್ ನಾಟ್ ಪೇಯಿಂಗ್ ಎ ಸಿಂಗಲ್ ಟ್ಯಾಕ್ಸ್, ಯು ಆರ್ ಪೇಯಿಂಗ್ ಎ ಮಲ್ಟಿಪಲ್ ಟ್ಯಾಕ್ಸಸ್. ಯಾರು ಮ್ಯಾಕಿಸ್ ಅಲ್ಲಿ ಕೊಲಾಬರೇಷನ್ ಆಗಿರ್ತಾರೆ ಅವರೆಲ್ಲ ಅದು ಪರ್ಚೇಸ್ ಮಾಡ್ತಂದ್ರೆ ಬೈ ಡಿಫಾಲ್ಟ್, ಅಂದ್ರೆ ಯಾರು ನಮ್ ಜೊತೆ ಕೊಲಾಬರೇಟ್ ಆಗಿದ್ದಾರೆ, ನೇಷನ್ ಬಿಲ್ಡಿಂಗ್ ಫೋರಮ್ಗೆ ಕೊಲಾಬರೇಟ್ ಆಗಿರ್ತಾರೆ, ಅವರಿಗೆ ಬೈ ಡಿಫಾಲ್ಟ್ 10% ಅವ್ರ ವ್ಯಾಲೆಟ್ ಹೋಗುತ್ತೆ. ಅಂದ್ರೆ ಅವರು ಏನಾದ್ರೂ ಪರ್ಚೇಸ್ ಮಾಡ್ಲಿ, ಅವರು ಇರ್ರೆಸ್ಪೆಕ್ಟಿವ್ ಮ್ಯಾಕಿಸ್ ಸಂಬಂಧಪಟ್ಟಂತ ಗ್ರೂಪ್ ಆಫ್ ಕಂಪನೀಸ್ ಅಲ್ಲಿ ಏನ್ ಪರ್ಚೇಸ್ ಮಾಡ್ಲಿ. ಈಗ ನಮ್ದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ, ಮ್ಯಾಕಿಸ್ ಮಾಧವ್ ಕಿರಣ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ, ನಮ್ದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ, ರಿಯಲ್ ಎಸ್ಟೇಟ್ ಕಂಪನಿ ಇದೆ, ಅಲ್ಲವರು ವ್ಯವಹಾರ ಮಾಡ್ತು ಅಂದ್ರೂ ಬೈ ಡಿಫಾಲ್ಟ್ 10% ಅವ್ರ ವ್ಯಾಲೆಟ್ ಹೋಗಿ ಸೇರುತ್ತೆ. World's best strategist, king of deal closure, highest paid consultant, smart entrepreneur, international speaker, unique author, ಮತ್ತೆ ನಾವು ಇವಾಗ ಎಲ್ಲಾ ಪಬ್ಲಿಕ್ ಜನಕ್ಕೂ ಕೂಡ ನಮ್ಮ ಉದ್ದೇಶ ಏನಪ್ಪಾ ಅಂತ ಹೇಳ್ತು ಅಂದ್ರೆ, ಇದ್ರ ಮುಖಾಂತರ ನಾವು ಹೇಳ್ತೀವಿ, ಎಲ್ಲಾ ವಿಡಿಯೋದಲ್ಲೂ ನಾನು ಹೇಳ್ಕೊಂಡು ಬರ್ತಾ ಹೋಗ್ತೀನಿ, ನೇಷನ್ ಬಿಲ್ಡಿಂಗ್ ಫೋರಮ್ ಅಂತ ನಾವು ಕ್ರಿಯೇಟ್ ಮಾಡಿದ್ವಿ. ಇಂಡಿಯಾನ 365 ಇಯರ್ಸ್ ಯಾರೋ ಒಬ್ರು ಕಂಟ್ರೋಲ್ ಮಾಡ್ಕೊಂಡು ಇದ್ದಂತ ಸಂಪನ್ಮೂಲನೆಲ್ಲಾನು ಲೂಟ್ ಮಾಡ್ಕೊಂಡು ಹೋಗಿದ್ದಾರೆ. ದಟ್ಸ್ ಎನ್ ಯೂನಿವರ್ಸಲ್ ಟ್ರೂತ್. 1947ಗೆ ಅವರು ಸ್ವತಂತ್ರ ಕೊಟ್ಟಿದೀವಿ ಅನ್ಕೊಂಡು ಹೋಗಿದ್ದಾರೆ ಅಷ್ಟೇನೆ. ಬಟ್ ಯಾರಿಗೂ ಸ್ವತಂತ್ರ ಇಲ್ಲ. ಅವತ್ತು ಬ್ರಿಟಿಷರು ಟ್ಯಾಕ್ಸ್ ಕಟ್ತಾ ಇದ್ರು, ಇವತ್ತು ನಮ್ಮ ರಾಜ್ಯ ನಡೆಸ್ಕೊಳ್ಳೋಕೆ ನಾವೇ ಟ್ಯಾಕ್ಸ್ ಕಟ್ಕೊಂಡು ನಾವು ನಡೆಸ್ಕೊಳ್ತಿದೀವಿ. ಇಲ್ಲಿ ನಾನು ಯಾವ ಪೊಲಿಟಿಷಿಯನ್ ಬ್ಲೇಮ್ ಮಾಡ್ತಿಲ್ಲ ಅಥವಾ ಯಾವ ಸಿಸ್ಟಮ್ ಬ್ಲೇಮ್ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿವನ್, ಬಟ್ ದ ಸಿಸ್ಟಮ್ ಏನಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕೂಡ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ. ಟ್ಯಾಕ್ಸ್ ಒಂದಕ್ಕೆ ಕಟ್ತೀವಿ, ಊಟಕ್ಕೆ ಟ್ಯಾಕ್ಸ್ ಕಟ್ತೀವಿ, ಓಡಾಡೋ ಟ್ಯಾಕ್ಸ್ ಕಟ್ತೀವಿ, ಹಾಕೋ ಬಟ್ಟೆ ಟ್ಯಾಕ್ಸ್ ಕಟ್ತೀವಿ, ಓಡಾಡೋ ಕಾರ್ ಟ್ಯಾಕ್ಸ್ ಕಟ್ತೀವಿ, ಪೆಟ್ರೋಲ್ ಟ್ಯಾಕ್ಸ್ ಕಟ್ತೀವಿ, ಪ್ರತಿಯೊಂದಕ್ಕೂ. ನನ್ಗೆ ಇವತ್ತು ಶಿವಪ್ರಸಾದ್ ಅವ್ರು ಹೇಳಿದಾಗ ಆಶ್ಚರ್ಯ ಆಗಿದೆ ಏನಂದ್ರೆ, ಪೇಟಿಎಂ ಅಲ್ಲಿ ಮಾಡ್ತು ಅಂದ್ರೆ ಅದಕ್ಕೂ ನೀವು ಟ್ಯಾಕ್ಸ್ ಕಟ್ಬೇಕು ಅಂತ ಚಿಲ್ಲರೆ ಅಂಗಡಿಗಳು ಹೇಳ್ತೀವಿ. ಚಿಲ್ಲರೆ ಅಂಗಡಿಗಳು ಇವಾಗ ಎಲ್ಲರೂ ಕ್ಯಾಶ್ ಶುರು ಮಾಡ್ತಾ ಇದ್ದಾರೆ ಸರ್. ನಮ್ಗೆ ಏನು ಗೂಗಲ್ ಪೇ ಮಾಡಬೇಡ ಸರ್, ನಮ್ಗೆಲ್ಲ ಟ್ಯಾಕ್ಸ್ ಹೋಗ್ತಾ ಇದೆ, ನಮ್ಗೆ ಅದೇನ್ ಬೇಡ, ನಮ್ಗೆ ಕ್ಯಾಶ್ ಕೊಡಿ ತಗೊಂಡೋಗಿ ಅಂತ ಎಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಇವಾಗ ಈ ತರ ಆದಾಗ ಎಲ್ಲದಕ್ಕೂ ಟ್ಯಾಕ್ಸ್ ಕೇಳ್ತಿತ್ತು ಅಂತಂದ್ರೆ ಅವ್ನು ಎಲ್ಲಿಂದ ತರ್ತಾನೆ? ಇಂಥ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ಅವ್ನು ಎಲ್ಲಿಂದ ಟ್ಯಾಕ್ಸ್ ಕಟ್ಟೋಕ್ ಸಾಧ್ಯ? ಇವಾಗ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆಸ್ ಅನ್ ಆಂಟ್ರಪ್ರೆನರ್, ನಾನು 10 ಲಕ್ಷ ರೂಪಾಯಿ ಅರ್ನ್ ಮಾಡ್ತಿದ್ದೀನಿ ಒಂದು ವರ್ಷಕ್ಕೆ ಅನ್ನೋದಿತ್ತು ಅಂತಂದ್ರೆ, ನಾನು ಎಲ್ಲ ಎಕ್ಸ್ಪೆನ್ಸಸ್ ತೋರಿಸ್ಕೊಂಡು ಮಿಕ್ಕಂತದ್ ಮಾತ್ರ ನಾನು ಇನ್ಕಮ್ ಅನ್ಕೊಂಡು ಆ ಮಿಕ್ಕಂತ 1 ಲ್ಯಾಕ್ ರುಪೀಸ್ಗೆ ಟ್ಯಾಕ್ಸ್ ಫ್ರೀ ಮಾಡ್ಕೊಂಡು ನಾನು ಇರ್ತೀನಿ. ನೀವೀಗ ತಿಂಗಳಿಗೆ ಒಬ್ಬ ಎಂಪ್ಲಾಯ್ ಆಗಿ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತು ಅಂತಂದ್ರೆ, ನೀವು 10 ಲಕ್ಷ ರೂಪಾಯಿ ಫಸ್ಟ್ ಟ್ಯಾಕ್ಸ್ ಕಟ್ಬಿಡ್ತೀರಾ 30% ಸ್ಲಾಬ್ ಅಲ್ಲಿ. ಮತ್ತೆ ಏನೇನು ಕನ್ಸ್ಯೂಮ್ ಮಾಡ್ತೀರಾ ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ತಾ ಹೋಗ್ತೀರಾ. ಅಂದ್ರೆ ನೀವು ಯು ಆರ್ ನಾಟ್ ಪೇಯಿಂಗ್ ಎ ಸಿಂಗಲ್ ಟ್ಯಾಕ್ಸ್, ಯು ಆರ್ ಪೇಯಿಂಗ್ ಎ ಮಲ್ಟಿಪಲ್ ಟ್ಯಾಕ್ಸಸ್. ಒಬ್ಬ ಮಿಡಲ್ ಕ್ಲಾಸ್ ಇಂದ ಇಡೀ ಇಂಡಿಯಾ ನಡೀತಾ ಇದೆ, ಒಬ್ಬ ಎಂಪ್ಲಾಯ್ ಇಂದ ಇಡೀ ಇಂಡಿಯಾ ನಡೀತಾ ಇದೆ. ಆಯ್ತಾ? ಸೊ ಇದನ್ನ ನಾವು ಬ್ರೇಕ್ ಡೌನ್ ಮಾಡ್ಬೇಕು ಅಂತ ಶುರು ಮಾಡಿರುವಂತದ್ದೇನೆ ಅಗ್ರಿಸಿಸ್ ನೆಟ್ ಅಂಡ್ ಪಾಸ್ ಪಾರ್ಟ್. ಇದು ಹೇಗೆ ಅಂತ ಹೇಳ್ಬೋದು ನೀವು. ಇದು ತುಂಬಾ ದೊಡ್ಡ ಕಾನ್ಸೆಪ್ಟ್. ಇದು ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಲಾಂಗ್ ಸ್ಟೋರಿ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ. ಇದು ತುಂಬಾ ದೊಡ್ಡ ಕಾನ್ಸೆಪ್ಟ್. ಹೇಗಿದೆ ಅಂತ ಹೇಳಿದ್ರೆ, ನಾನು 2017 ಅಲ್ಲಿ ಅವತ್ತು ನಾನು ತುಂಬಾನೇ ನನಗೆ ಡಿಮಾನಿಟೈಸೇಷನ್ ಆದಾಗ, ತುಂಬಾ ಲಾಸ್ ಆದಾಗ, ನಾನು ಇಡೀ ಕರ್ನಾಟಕನ ಟ್ರಿಪ್ ಮಾಡಿದಾಗ ನನಗೆ ಅನ್ಸಿದ್ದೇನಪ್ಪ ಅಂತ ಹೇಳ್ತಾರೆ, 65% ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ಯೂಸ್ ಆಗಿದೆ. ಸೊ ದುಬೈ ಹೇಗ್ ಬೆಳೀತು, ಸಿಂಗಾಪುರ್ ಹೇಗ್ ಬೆಳೀತು, ಹೇಗೆ ಅದು ನಂಬರ್ 1 ಎಕಾನಮಿ ಆಗ್ತಿದೆ, ಅದ್ರ ಬಗ್ಗೆ ಸ್ಟಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಅದನ್ನ R&D ಮಾಡ್ತೀನಿ. ನಾನು 1963 ಸಿಂಗಾಪುರ್ ಅನ್ನುವಂಥ ಸ್ಲಮ್, 1983 ದುಬೈ ಅನ್ನುವಂಥದ್ದು ಒಂದು ಡೆಸರ್ಟ್. ಇವ್ರಿಬ್ರು ಹೀಗಿದ್ದವರು ಇವತ್ತು ಹೇಗೀಗಾದ್ರು? ದುಬೈ ಮಾಡಿದೇನಪ್ಪಾ ಅಂತಂದ್ರೆ, ತನ್ನಲ್ಲಿರುವಂತ ಸಂಪನ್ಮೂಲ ಆದಂತ ಆಯಿಲ್ ನ ಇಡೀ ಪ್ರಪಂಚಕ್ಕೆ ಹಂಚಕ್ ಶುರು ಮಾಡ್ತದ್ದು. ಕ್ರೂಡ್ ಆಯಿಲ್ ಇಡೀ ಪ್ರಪಂಚಕ್ಕೆ ಹಂಚಿದಾಗ ಏನಾಗುತ್ತೆ, ಪ್ರಪಂಚದ ಎಲ್ಲಾ ಕರೆನ್ಸಿನೂ ಒಳಗಡೆ ಬರ್ಬೇಕಂದ್ರೆ ಅದು ಬೇರೆ ತರ ಡೆವಲಪ್ ಆಗೋಕೆ ಶುರು ಆಯ್ತು. 17-18 ವರ್ಷದಲ್ಲಿ ಅದು ಬೇರೆ ತರ ಆಯ್ತು. ಸೊ ಈ ತರ ಆಗ್ಬೇಕಂದ್ರೆ ಸಿಂಗಾಪುರ್ ಅದೊಂದು ಮಾಡೆಲ್ ಅಲ್ಲಿ ಹೋಯ್ತು. ಇದೆಲ್ಲ ಇರ್ಬೇಕಾದ್ರೆ ನಾನ್ ಯಾಕೆ ನಮ್ ಸಾಯಿಲ್ ನ ಯೂಸ್ ಮಾಡ್ಬಾರ್ದು, ನಮ್ ಸಾಯಿಲ್ ಯೂಸ್ ಮಾಡಿ ಏನ್ ಮಾಡ್ಬೋದು, ಹೇಗ್ ಮಾಡ್ಬೋದು ಅಂತ ಲೆಕ್ಕ ಹಾಕ್ತೀನಿ. ಇದನ್ನೆಲ್ಲ ಲೆಕ್ಕ ಹಾಕಿದಾಗ ನನಗೆ ಬಂದಂತ ಒಂದು ಫಾರ್ಮುಲಾ ಏನಪ್ಪಾ ಅಂದ್ರೆ, ಎಷ್ಟು ಬರ್ಬೋದು, ನಾನು ಎಲ್ಲೆಲ್ಲಿ ಸೇವ್ ಮಾಡ್ತೀನಿ ಅಂತ ಹೇಳ್ತಂದ್ರೆ, ಫಾರ್ಮರ್ ಇಂದ, ಮತ್ತೆ ಡಿಸ್ಟ್ರಿಬ್ಯೂಷನ್ ಚಾನಲ್ ಇಂದ, ಲಾಜಿಸ್ಟಿಕ್ ಚಾನಲ್ ಇಂದ, ಮತ್ತೆ ಎಲ್ಲರಿಗೂ ಕೂಡ ತಲುಪಿಸೋದ್ರಿಂದ, ಎಲ್ಲ ಎಕ್ಸಿಸ್ಟಿಂಗ್ ಚಾನಲ್ಗಳಿಂದನೂ ತಲುಪಿಸೋದ್ರಿಂದ, ಇದ್ರೆಲ್ಲದ್ರಿಂದನೂ ನಾವು ಸೇವ್ ಮಾಡ್ತು ಅಂತಂದ್ರೆ ಏನ್ ನನಗೆ ಓವರ್ ಆಲ್ ಇದು ಮಾಡ್ಬೋದು, ಪ್ರಾಫಿಟ್ ಎಷ್ಟು ಬರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿದೆ. 2-3 years ಡೌನ್ ದ ಲೈನ್, ಯು ಬಿಲೀವ್ ಇಟ್ ಆರ್ ನಾಟ್,
17 ಲಕ್ಷ ಕೋಟಿ ಪ್ರಾಫಿಟ್ ಬರುತ್ತೆ ಅಂತ ನನ್ಗೆ ಅವತ್ತು ಕ್ಯಾಲ್ಕುಲೇಷನ್ ಮಾಡಿ. ಸೂಪರ್. 17 lakh crores ಅಂದ್ರೆ ನಮ್ಮ ರಾಜ್ಯದ ಬಡ್ಜೆಟ್ ಅವತ್ತಿಗೆ 2017ಗೆ 3,65 crores ಎಷ್ಟೋ ಇತ್ತು. ಅಂದ್ರೆ 3 times or 4 times ಜಾಸ್ತಿ ನಮ್ಗೆ ನಮ್ಮ ಪ್ರಾಫಿಟ್ ಬರುತ್ತೆ ಅಂತ ಹೇಳಿದಾಗ ನಮ್ಮ ಕನ್ಸ್ಯೂಮರ್ ಏನು ನಾನು ಹೇಳ್ತಿದ್ದೀನಿ, ನೇಷನ್ ಬಿಲ್ಡಿಂಗ್ ಫೋರಮ್ಗೆ ಯಾರು ಜಾಯ್ನ್ ಆಗಿರ್ತಾರೆ ಅವ್ರೆಲ್ಲರಿಗೂ ಕೂಡ ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಒಂದು ಸಿಸ್ಟಮ್ ನ ರೆಡಿ ಮಾಡ್ತಾ ಇದೀವಿ. ವ್ಯಾಲೆಟ್ ಸಿಸ್ಟಮ್ ಅಂತ ತರ್ತಾ ಇದೀವಿ. ವ್ಯಾಲೆಟ್ ಸಿಸ್ಟಮ್ ಇಸ್ ಅನ್ ಯೂನಿಕ್ ಸಿಸ್ಟಮ್ ವೇರ್ ಇಟ್ ವಿಲ್ ವರ್ಕ್ ಆಸ್ ಎ ಫೌಂಟೇನ್. ಅಂದ್ರೆ ಫೌಂಟೇನ್ಗೆ ನಾವು ನೀರು ಹಾಕಿದಾಗ ಹೇಗೆ ಅದು ಅಲ್ಲಲ್ಲೇ ಹೋಗಿ ಅಲ್ಲೇ ಉಳಿದಿರುತ್ತೆ ನೀರು, ಅದೇ ತರ ನಿಮ್ಮ ದುಡ್ಡು ಎಲ್ಲೇ ತಗೊಂಡೋಯ್ತು ಅಂತವ್ರು ಕೊನೆಗೆ ಅಲ್ಲೇ ನಿಮ್ಮ ಕೊಂಡಲ್ಲೇ ಬಿದ್ದಿದ್ದು ನಿಮ್ಮ ಕೊಂಡಲ್ಲೇ ಬರ್ತಾ ಹೋಗುತ್ತೆ. ಅದು ಅವಾಗ ನಿಮ್ಗೆ ಬರ್ಡನೆ ಅನ್ಸಲ್ಲ, ನೀವು ಟ್ಯಾಕ್ಸ್ ಕಟ್ತಿದ್ದೀರಾ ಅನ್ನೋ ಬರ್ಡನೆ ಅನ್ಸಲ್ಲ. ಆಯ್ತಾ? ಸೊ ಈ ಟೆಕ್ನಾಲಜಿನ ನಾವು ನಿಮ್ಗೆಲ್ಲ ಯಾರು ನೇಷನ್ ಬಿಲ್ಡಿಂಗ್ ಫೋರಮ್ಗೆ ಯಾರು ನಮ್ ಜೊತೆ ಜಾಯ್ನ್ ಆಗ್ತಾರೆ ಅವರೆಲ್ಲರಿಗೂ ಕೂಡ ಅವರ ಅಮೌಂಟ್ ಅವ್ರ ಹತ್ರನೇ ಉಳಿಯುವ ಹಾಗೆ ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡ್ತಿದೆ. ದಟ್ ಇಸ್ ಅ ವ್ಯಾಲೆಟ್ ಸಿಸ್ಟಮ್ ಅಂತ ಇದೆ. ಸೊ ಮ್ಯಾಕಿಸ್ ಪೇ ಅಂತ ಫ್ಯೂಚರ್ ಅಲ್ಲಿ ಬರ್ತಾ ಹೋಗುತ್ತೆ. ಆ ಮ್ಯಾಕಿಸ್ ಪೇ ಮುಖಾಂತರ ನೀವು ಈ ವ್ಯಾಲೆಟ್ ಇದನ್ನ ಯೂಸ್ ಮಾಡ್ತಾ ಹೋಗ್ತೀರಾ. ಇಮಿಡಿಯೇಟ್ ಆಗಿ ನಾವ್ ಯಾರು ಮೆಂಬರ್ ಆಗಿರ್ತಾರೋ ಅವ್ರಿಗೆಲ್ಲರಿಗೂ ನಾವು ಈಗ ವ್ಯಾಲೆಟ್ ಸಿಸ್ಟಮ್ ನ ಕೊಡ್ತಾ ಇದೀವಿ. ಆ ವ್ಯಾಲೆಟ್ ಸಿಸ್ಟಮ್ ಮುಖಾಂತರ ಅವರಿಗೆ ಇದೆಲ್ಲ ಅನುಕೂಲಗಳನ್ನ ತಗೊಳ್ತಾ ಹೋಗ್ತಾ ಹೋಗ್ಬೋದು. ಓಕೆ, ಇದಾಗಿದ ತಕ್ಷಣ ನೆಕ್ಸ್ಟ್ ಏನಪ್ಪಾ ಅಂತ ಹೇಳ್ಕೊಂಡ್ರೆ ಟ್ಯಾಕ್ಸ್ ಫ್ರೀ ಮಾಡ್ಬೇಕು ಅಂತ ನನಗೆ ಅವತ್ತು ಡ್ರೀಮ್ ಬಂದಿತ್ತು. ನೀವು ನಂಬಲ್ಲ, 2017 ಇಂದ ಇವತ್ತಿನ ತನಕ ನಾನು 7-8 years ಇಂದ ನಾನು ಅದ್ರ ಮೇಲೆನೆ ಹೋರಾಟ ಮಾಡ್ತಾ, ಅದ್ರ ಮೇಲೆನೆ ರಿಸರ್ಚ್ ಮಾಡಿ, ಅದ್ರ ಮೇಲೆನೆ ಇದು ಮಾಡಿ ಒಂದು ಬುಕ್ಸ್ ಕೂಡ ಬರೀತಿದ್ದೀನಿ, ಟ್ಯಾಕ್ಸ್ ಫ್ರೀ ಇಂಡಿಯನ್ ಮನಿ ಅಂತ ಅಂದ್ಬಿಟ್ಟು. ಸೊ ನಮ್ಮ ರಾಜ್ಯನ ಇನ್ನ 5 ಅಥವಾ 6 years ಅಷ್ಟೊತ್ತಿಗೆ ಒಂದು ಮಾಡೆಲ್ ಮಾಡ್ಬೇಕು. ನಮ್ಮ ದೇಶನ ಇನ್ನು 20 years ಅಷ್ಟೊತ್ತಿಗೆ ಮಾಡೆಲ್ ಮಾಡ್ಬೇಕು. ಯಾರು ನಮ್ಮ ಹತ್ರ ಲೂಟ್ ಮಾಡ್ಕೊಂಡು ಹೋಗಿದ್ದಾರೆ, ಸೋ ಕಾಲ್ಡ್ ಬ್ರಿಟಿಷ್ ಅಂತಾರೋ, ಯಾರು ಹೊರಗಡೆ ದೇಶದವರು, ಅವ್ರಿಗೆ ಪಾಪ ಇವತ್ತು ಊಟಕ್ಕೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ಅವ್ರ ಭೂಮಿನಲ್ಲಿ ಅವರು ಚೆನ್ನಾಗಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಏನೇನೋ ಸಿಸ್ಟಮ್ ಯೂಸ್ ಮಾಡಿ, ಟೆಕ್ನಾಲಜಿ ಯೂಸ್ ಮಾಡಿ ಬೆಳೀತಾ ಇದಾರೆ. ಬಟ್ ಅವ್ರೆಲ್ಲಾನು ಕದ್ಕೊಂಡು ಹೋಯ್ತು ಅಂತವ್ರು, ಕದಿಕಾಗ್ದಿರುವಂತ ಒಂದು ಸಂಪತ್ತು ಇಲ್ಲ ಬಿಟ್ಬಿಟ್ಟೋದ್ರು, ಅದು ನ್ಯಾಚುರಲ್ ರಿಸೋರ್ಸಸ್. ಆಮೇಲೆ ಇವತ್ತು ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ತಾಂಡವ ಆಡ್ತಾ ಇದೆ. ಎಲ್ಲರೂ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಹ್ಯೂಮನ್ ರಿಸೋರ್ಸಸ್, ಸೊ ನ್ಯಾಚುರಲ್ ರಿಸೋರ್ಸಸ್, ಈ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಈ ಹ್ಯೂಮನ್ ರಿಸೋರ್ಸಸ್ ನ ಯೂಸ್ ಮಾಡಿ ಇದ್ರ ಮುಖಾಂತರ ನಾವು ಇಡೀ ಪ್ರಪಂಚಕ್ಕೆ ನಮ್ಮಲ್ಲಿ ಬೆಳೆಯುವಂತ ಎಲ್ಲಾ ಪೊಟೆನ್ಶಿಯಲ್ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದು ಫಾರ್ಮಿಂಗ್ ವಿಲ್ ಬಿಕಮ್ ಆಸ್ ಅನ್ ಇಂಡಸ್ಟ್ರಿ ಅಂಡ್ ವಾಟ್ ಆಕ್ಚುಲಿ ದೇ ನೀಡ್ ದ ಫಾರಿನ್ ಪೀಪಲ್. ಅವ್ರಿಗೆ ಏನ್ ಬೇಕಾಗುತ್ತೆ ಅದನ್ನೆಲ್ಲ ನಾವು ಬೆಳೆದು ಅವರಿಗೆ ನಾವು ತಲುಪಿಸುವಂತ ಕೆಲಸನ ಮಾಡಿ ಅವರ ದೇಶದ ಕರೆನ್ಸಿನ ನಮ್ಮ ದೇಶಕ್ಕೆ ತರುವಂತ ಕೆಲಸನ ನಾವು ಮಾಡ್ತಾ ಹೋಗ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳ್ಕೊಂಡ್ರೆ ಅವರಿಗೆ ನಮ್ಮ ದೇಶಕ್ಕೆ ರೆವಿನ್ಯೂ ಎಕನಾಮಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒನ್ಸ್ ನಮ್ಮ ಎಕನಾಮಿ ಜಾಸ್ತಿ ಆಗ್ತಾ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಶ ಕೂಡ ಶ್ರೀಮಂತ ರಾಷ್ಟ್ರ ಆಗ್ತಾ ಹೋಗುತ್ತೆ. ಸೊ 2047 ಮಿಷನ್ ಏನಪ್ಪಾ ಅಂತ ಹೇಳ್ಕೊಂಡ್ರೆ ನಮ್ಮ ದೇಶ ಇಡೀ ಗ್ಲೋಬಲ್ಲೇ ಪ್ರಪಂಚದಲ್ಲೇ ನಂಬರ್ 1 ದೇಶ ಆಗಿರ್ಬೇಕು 2047ಗೆ. ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇರಲೇಬಾರ್ದು. ನಮ್ಮ ದೇಶ ಆಂಟ್ರಪ್ರಿನರ್ಶಿಪ್ ಹಬ್ ಆಗಿರ್ಬೇಕು. ಮತ್ತೆ ನಮ್ಮ ದೇಶದಲ್ಲಿ ಹಾಸ್ಪಿಟಲ್ ಅನ್ನುವುದು ಫ್ರೀ ಆಗಿರ್ಬೇಕು. ಆರ್ಗ್ಯಾನಿಕ್ ಫುಡ್ಸ್ ನ ಎಲ್ಲರೂ ಹೆಲ್ದಿ ಆಗಿ ತಿಂತ ಎಲ್ಲ ಚೆನ್ನಾಗಿರ್ಬೇಕು. ಎಂಪ್ಲಾಯ್ಮೆಂಟ್ ಅನ್ನೋದು, ಎಜುಕೇಶನ್ ಅನ್ನುವಂಥದ್ದು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸೆಂಟರ್ ಆಗ್ಬೇಕು. ಬೇಸಿಕ್ ಮಕ್ಕಳಿಂದ ಅವ್ರಿಗೆ ಏನೇನು ನಾಲೆಡ್ಜ್ ಇದೆಯೋ ಆ ನಾಲೆಡ್ಜ್ ಅನ್ನೆಲ್ಲನೂ ಅವ್ರು ಗೈನ್ ಮಾಡ್ಕೊಂಡು ಬೆಳೆಯುವಂತ ಒಂದು ವಿದ್ಯಾಮಂದಿರ ಅಥವಾ ಒಂದು ನಾಲೆಡ್ಜ್ ಸೆಂಟ್ರಿಕ್ ಆಗಿ ಅದು ಬೆಳೀತಾ ಹೋಗ್ಬೇಕು. ಮತ್ತೆ ಪ್ರತಿ ಒಬ್ರಿಗೂನು ಕೂಡ ಅಲ್ಲಿ ಬೆಳೆದು ಬರುವಂತ ಪ್ರತಿ ಒಬ್ರಿಗೂ ಕೂಡ ಅವನು ಬೆಳೆದು 18 years ಆಗೋಷ್ಟೊತ್ತಿಗೆ ಇದರ ಅವನಿಗೆ ಕೆಲಸ ರೆಡಿ ಇರಬೇಕು ಅಥವಾ ಅವ್ನು ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಅವ್ನಿಗೆ ಬಿಸ್ನೆಸ್ ರೆಡಿ ಇರಬೇಕು. ಅದೆಲ್ಲಾ ತರದ್ದು ಕೂಡ ಸಪೋರ್ಟ್ ನ ಮಾಡ್ಬೇಕು ಅನ್ನುವಂಥದ್ದು 2047 ನ ಮಿಷನ್. ಇದಕ್ಕೆ ಅಂತಾನೆ ನೇಷನ್ ಬಿಲ್ಡಿಂಗ್ ಫೋರಮ್ ನ ಮಾಡ್ತಾ ಇದೀವಿ. ಇದು ಎಷ್ಟು ಜನ ತಲುಪಲ್ಲೋ ನಮಗೆ ಗೊತ್ತಿಲ್ಲ. ಬಟ್ ತಲುಪ್ತವ್ರೆಲ್ಲರೂ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡ್ತಾ ಹೋಗಿ. ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಮಾಡ್ತಿರುವಂತದ್ದು ನಿಮ್ಮ ಒಳ್ಳೇದಕ್ಕೆ, ಮನುಕುಲದ ಒಳ್ಳೇದಕ್ಕೆ, ಮ್ಯಾನ್ ಕೈಂಡ್ಗೋಸ್ಕರ. ಆಯ್ತಾ? ಎಲ್ಲರೂ ಸುಖವಾಗಿರ್ಬೇಕು ಅಂತ ನಾವು, ಅವರು ನಮ್ಮ ಹತ್ರ ಬಂದು ನಮ್ಮನ್ನ ದಬ್ಬಾಳಿಕೆ ಮಾಡಿ ನಮ್ಮ ಟ್ಯಾಕ್ಸ್ ನೆಲ್ಲ ತಗೊಂಡು ನಮಗೆ ಹಿಂಸೆ ಕೊಟ್ಟು ಕೊನೆಗೆ ಎಲ್ಲ ಲೂಟ್ ಆದ್ಮೇಲೆ ಸ್ವತಂತ್ರ ಕೊಟ್ಟು ಅಂತ ಹೋಗೋದಕ್ಕಿನ್ನ ನಮ್ಮ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಈ ಭೂಮಿನಲ್ಲಿ ಚಿನ್ನ ಇದೆ, ಚಿನ್ನ ಬೆಳಿಕು. ಚಿನ್ನ ಅಂತಂದ್ರೆ ಅನ್ನ ಬೆಳೆದು ಇಡೀ ಪ್ರಪಂಚಕ್ಕೆ ಕೊಡ್ತು ಅಂತಂದ್ರೆ ಅದು ಚಿನ್ನವಾಗಿ ವಾಪಸ್ ಬರ್ತಾ ಹೋಗುತ್ತೆ, ಕರೆನ್ಸಿಯಾಗಿ ಬರ್ತಾ ಹೋಗುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸ್ತು ಅಂತಂದ್ರೆ ಇದು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು, ಅರ್ಥ ಆಯ್ತಾ, ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು ಅಲ್ದೇನೆ ನಮ್ಮ ಫ್ಯೂಚರ್ಗೆ ಬೇಕಾಗಿರುವಂತ ಎಲ್ಲಾ ಆಹಾರನು ರೆಡಿ ಮಾಡೋದು ಅಲ್ದೇನೆ ನಾವು ಬರೀ ಇಷ್ಟಕ್ಕೆ ಮಾತ್ರ ಮಾಡ್ತಾ ಇಲ್ಲ. ನಾವ್ ಈಗ ಏನು ಭೂಮಿನ ತಗೊಳ್ತಾ ಇದೀವಿ 15 acres 20, 50, 100 ಈ ಎಕರ್ಸ್ ಎಲ್ಲ ಏನ್ ನಾವು ತಗೊಳ್ತಾ ಇದೀವಿ ಮಾಡೆಲ್ ಅಲ್ಲಿ, ಅಲ್ಲೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ತನಕ ಏನಾಗಿತ್ತು, ನಾನ್ ಬೋರ್ವೆಲ್ ಹಾಕ್ಸಿದೀನಿ, ನನ್ ಜಾಗಕ್ಕೆ ಮಾತ್ರ ನೀರ್ ಹಾಕೊಳ್ತೀನಿ, ನಾನ್ ಬೋರ್ವೆಲ್ ಹಾಕ್ಸಿದೀನಿ, ನನ್ ಜಾಗಕ್ಕೆ ಹಾಕೊಂಡಿದೀನಿ ಅಂತ ಎಲ್ಲರೂ ಕೂಡ ಅವ್ರವ್ರ ಸೆಲ್ಫಿಶ್ ಆಗಿ ಕೆಲಸ ಮಾಡ್ತಾ ಇದ್ರು. ಈಗ ಮ್ಯಾಕಿಸ್ ಕ್ರಾಪ್ ಓನರ್ ಆಗಿರೋದ್ರಿಂದ, ಲ್ಯಾಂಡ್ ನ ರೆಂಟ್ ತಗೊಂಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಬೋರ್ವೆಲ್ ಹಾಕಿ ಅದೇನ್ ಮಾಡುತ್ತೆ ಅಂತಂದ್ರೆ ಅಲ್ಲಿರುವಂತ ಎಲ್ಲಾ ಇದಕ್ಕೂ ಕೂಡ ಒಂದು ಪಾಂಡ್ ತರ ಮಾಡಿ ಆ ಪಾಂಡ್ ಒಳಗಡೆಗೆ ನೀರೆಲ್ಲ ಅಲ್ಲಿ ಶೇಖರಣೆ ಆಗ್ತಾ ಹೋಗಿ ಆ ಪಾಂಡ್ ಇಂದ ಏನಾಗುತ್ತೆ ಅಂತ ಹೇಳ್ಕೊಂಡ್ರೆ ಎಲ್ಲಾ ಕಡೆಗೂ ಕೂಡ
ಚಾನಲ್ ಮುಖಾಂತರ ಡಿಸ್ಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲಾ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬರೀ ಆ ಬೆಳೆಗೆ ಮಾತ್ರ ಮಿಸ್ ಆಗಿರಲ್ಲ, ಅದು ಅಂತರ್ಜಲವಾಗೂ ತುಪ್ತಾ ಇರುತ್ತೆ ಕೆಳಗಡೆ. ಮತ್ತೆ ಇಷ್ಟೇ ಮಾಡಲ್ಲ, ನಮ್ಮ ಇದರಿಂದ ಫೋರಂ ಮುಖಾಂತರ ಅಥವಾ ನಮ್ಮ ಫೌಂಡೇಶನ್ ಮುಖಾಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಡೀ ಯಾವ್ಯಾವ ಹಳ್ಳಿನಲ್ಲಿ ನಾವು ಕೆಲಸ ಮಾಡ್ತಿದ್ವೋ ಆ ಹಳ್ಳಿನ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡುವಂತದ್ದಾಗ್ಬೋದು, ಆ ಹಳ್ಳಿನಲ್ಲಿ ಗಿಡಗಳನ್ನ ನೆಡುವಂತದ್ದಾಗ್ಬೋದು, ಆ ಹಳ್ಳಿಗೆ ನಾವೀಗ ಏನು ಮ್ಯಾಕಿಸ್ 1 ಅಂತ ನಾವು ಪ್ಲಾನ್ ಮಾಡಿದೀವಿ, ಅವರಿಗೆ ಸರ್ಕಾರದಿಂದ ಬರುವಂತ ಎಲ್ಲಾ ಬೆನಿಫಿಟ್ಸ್ ಗಳನ್ನ ಮಾಹಿತಿನ ಕೊಡುವಂತದ್ದಾಗ್ಬೋದು, ಅವರೆಲ್ಲರಿಗೆ ಎಲ್ಲಾ ತರದ ಮಾಹಿತಿನ ಸಿಕ್ಕುವ ಹಾಗೆ ನಾವು ಮಾಡುವಂತದ್ದಾಗ್ಬೋದು. ಸೊ ಈ ತರ ಪ್ರತಿ ಒಂದು ಹಂತದಲ್ಲೂ ಕೂಡ ನಾವು ಆ ಲೋಕಾಲಿಟಿಗೆ ಅವ್ರಿಗೆ ಏನ್ ಅನುಕೂಲತೆ ಬೇಕೋ ಅದನ್ನ ಮಾಡ್ಕೊಡುವಂತದ್ದಾಗ್ಬೋದು. ಮತ್ತೆ ಮುಂದೆ ನಮ್ದು ಒಂದು ಫಿನ್ಕಾರ್ಪ್ ಕಂಪ್ನಿ ಕೂಡ ನಾವು ಓಪನ್ ಮಾಡ್ತಾ ಇದೀವಿ, ಮ್ಯಾಕಿಸ್ ಫಿನ್ಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಅಂದ್ಬಿಟ್ಟು. ಸೊ ಅದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗ್ತಾ ಹೋಗುತ್ತೆ. ಆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ನ ಕೂಡ ಕೊಡ್ಬೇಕು ಅನ್ನುವಂತ ಪ್ಲಾನ್ ಮಾಡಿದ್ವಿ. ಒಳ್ಳೆ ಕಾನ್ಸೆಪ್ಟ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಅದು. ಸೊ ಇದ್ರ ಮೂಲಕ ಎಲ್ಲ ರೈತರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಎಸ್, ಇವಾಗ ಏನ್ ಸೋಕಾಲ್ಡ್ ನೀವು ಕಟ್ತಾ ಇದ್ದೀರೋ, ನೀವು ಇವಾಗ ವೀಕ್ಲಿ ಪೇಮೆಂಟ್ ಅಥವಾ ಏನೋ ಪೇಮೆಂಟ್ ಮಾಡ್ತಾ ಇದ್ದೀರಾ, ಅದು ಲೋ ಇಂಟ್ರೆಸ್ಟ್ ಎಲ್ಲ ತಗೊಳ್ತಾ ಇದ್ದಾರೆ, ಅದ್ರಲ್ಲಿ ಏನ್ ಅಭ್ಯಂತರ ಇಲ್ಲ. ನಾನು ಅವ್ರನ್ನ ಬ್ಲೇಮ್ ಮಾಡ್ತಿಲ್ಲ, ಈಗ ಯಾರು ಫೈನಾನ್ಸ್ ಮಾಡ್ತಿದಾರೆ ಅವ್ರನ್ನ. ಬಟ್ ಅದೊಂಥರ ಟಾರ್ಚರ್ ಆದಂಗೆ ಕೆಲವರೆಲ್ಲರೂ ಹಿಂಸೆ ಆಗ್ಬಿಟ್ಟು ಅವರೆಲ್ಲರೂ ಏನ್ ಮಾಡ್ತಿದ್ದಾರೆ, ವೀಕ್ಲಿ ನಮ್ಗೆ ಆದಾಯನೇ ಇಲ್ಲ, ನಾವ್ ಹೆಂಗ್ ಕಟ್ಟುದು, ಆದಾಯನೇ ಇಲ್ಲ, ನಮ್ಗೆ ಹೆಂಗ್ ಕಟ್ಟುದು ಅನ್ನುವಂತ ಭಯದಲ್ಲಿದ್ದಾರೆ. ಅದಕ್ಕೋಸ್ಕರ ನಾವೇನ್ ಪ್ಲಾನ್ ಮಾಡಿದೀವಿ ಅಂದ್ರೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ನಿಮ್ಗೆ ಹೇಳದ್ನಲ್ಲ, ಆ ಬ್ಲಾಕ್ ಚೈನ್ ಟೆಕ್ನಾಲಜಿ ಮುಖಾಂತರ ನಾವೇನ್ ಮಾಡ್ತಿದೀವಿ, ನೀವು ಈಗ ಒಂದು ಹಳ್ಳಿನಲ್ಲಿ ರೈತ ಅಂತಂದ್ರೆ ಅವ್ನು ಬರೀ ಬೆಳೆದ್ ಕೊಡೋನು ಅಷ್ಟೇ ಆಗಿರಲ್ಲ, ಅವನು ಕೂಡ ಒಬ್ಬ ಮನುಷ್ಯ, ಅವನು ಕೂಡ ಕನ್ಸ್ಯೂಮ್ ಮಾಡ್ತಿರ್ತಾನೆ. ಅವನು ಈ ಬೇಳೆ ಬೆಳಿಬಹುದು, ಬಟ್ ಅವ್ನಿಗೆ ಅನ್ನ ತಿನ್ನೋದಕ್ಕೆ ಅಕ್ಕಿ ಬೇಕೇ ಬೇಕು. ಇಲ್ಲ ಅಕ್ಕಿ ಬೆಳಿಬಹುದು, ಅವನಿಗೆ ಸಾಂಬಾರ್ ಮಾಡೋದಕ್ಕೆ ಬೇಳೆ ಬೇಕೇ ಬೇಕು. ಅರ್ಥ ಆಯ್ತಾ? ಇನ್ನೊಬ್ಬ ಯಾರೋ ತರಕಾರಿ ಕೊಡ್ಲೇಬೇಕು, ಇನ್ನೊಬ್ಬ ಇನ್ನೊಂದೊಂದು ಪದಾರ್ಥ ಕೊಡ್ಲೇಬೇಕು. ಸೊ ಎಲ್ಲರೂ ಕೂಡ ನಾವು ಈಗ ಇಂಟರ್ಲಿಂಕ್ ಆಗಿರೋದ್ರಿಂದ ಏನಪ್ಪಾ ಅಂತ ಹೇಳ್ತಾರೆ, ಅವನು ಕೂಡ ವಸ್ತುಗಳು ತಗೋಬೇಕು. ಅಷ್ಟು ಅಲ್ದೇನೆ ಅವನಿಗೆ ಸೋಪ್ ಬೇಕು, ಅವನಿಗೆ ಡ್ರೆಸ್ಸಸ್ ಬೇಕು, ಅವನಿಗೆ ಕ್ರೀಮ್ಸ್ ಬೇಕು, ಏನು ಹೊರಗಡೆ ಸಿಕ್ಕುತ್ತೆ ಮಾರ್ಕೆಟ್ ಅಲ್ಲಿ, ಅದೆಲ್ಲ ಅವನಿಗೆ ಬೇಕಾಗಿರೋದ್ರಿಂದ ನೀವ್ ಯಾರ ಹತ್ರನೂ ಈಗ ಎಕ್ಸಿಸ್ಟಿಂಗ್ ತಗೊಳ್ತಾ ಇದ್ದೀರಾ. ಓಕೆ, ನಾನು ಅವ್ರ ಹತ್ರ ತಗೊಳ್ಬೇಡಿ ಅಂತ ಹೇಳೋದಲ್ಲ, ಅವ್ರ ಮುಖಾಂತರನೇ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾರ್ಯಾರು ಮ್ಯಾಕಿಸ್ ಅಲ್ಲಿ ಕೊಲಾಬರೇಷನ್ ಆಗಿರ್ತಾರೆ ಅವರೆಲ್ಲ ಅದು ಪರ್ಚೇಸ್ ಮಾಡ್ತಂದ್ರೆ ಬೈ ಡಿಫಾಲ್ಟ್, ಅಂದ್ರೆ ಯಾರು ನಮ್ ಜೊತೆ ಕೊಲಾಬರೇಟ್ ಆಗಿದ್ದಾರೆ, ನೇಷನ್ ಬಿಲ್ಡಿಂಗ್ ಫೋರಮ್ಗೆ ಕೊಲಾಬರೇಟ್ ಆಗಿರ್ತಾರೆ, ಅವರಿಗೆ ಬೈ ಡಿಫಾಲ್ಟ್ 10% ಅವ್ರ ವ್ಯಾಲೆಟ್ ಹೋಗುತ್ತೆ. ಅಂದ್ರೆ ಅವರು ಏನಾದ್ರೂ ಪರ್ಚೇಸ್ ಮಾಡ್ಲಿ, ಅವರು ಇರ್ರೆಸ್ಪೆಕ್ಟಿವ್ ಮ್ಯಾಕಿಸ್ ಸಂಬಂಧಪಟ್ಟಂತ ಗ್ರೂಪ್ ಆಫ್ ಕಂಪನೀಸ್ ಅಲ್ಲಿ ಏನ್ ಪರ್ಚೇಸ್ ಮಾಡ್ಲಿ. ಈಗ ನಮ್ದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ, ಮ್ಯಾಕಿಸ್ ಮಾಧವ್ ಕಿರಣ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ, ನಮ್ದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ, ರಿಯಲ್ ಎಸ್ಟೇಟ್ ಕಂಪನಿ ಇದೆ, ಅಲ್ಲವರು ವ್ಯವಹಾರ ಮಾಡ್ತು ಅಂದ್ರೂ ಬೈ ಡಿಫಾಲ್ಟ್ 10% ಅವ್ರ ವ್ಯಾಲೆಟ್ ಹೋಗಿ ಸೇರುತ್ತೆ. ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನೀವೀಗ ಒಂದು ಫೋನ್ ನ ಪರ್ಚೇಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆ ಫೋನ್ ಪರ್ಚೇಸ್ ಅದ್ರ ವ್ಯಾಲ್ಯೂ ಬಂದು 1 lakh rupees ಇರುತ್ತೆ ಅನ್ಕೊಳ್ಳಿ. ಆ 1 lakh rupeesಗೆ ನೀವೇನ್ ಮಾಡ್ತೀರಾ ಅಂತ 10% ಡಿಸ್ಕೌಂಟ್ ಕೊಡ್ತೀನಿ ಅಂತ ಅವ್ನು ಹೇಳ್ತಾನೆ, ಯಾರೋ ಅಂಗಡಿಯವ್ನು ಹೇಳ್ತಾನೆ. ಸೊ ಅವಾಗ ಎಷ್ಟಾಯ್ತು, ಅವಾಗ ಇದು 90,000 ಆಯ್ತು. ನೀವೇನ್ ಮಾಡ್ತೀರಾ, 90,000 rupees ತಗೊಂಡೋಗಿ ಅವ್ನು ಕೊಡ್ತೀರಾ. ನೀವಿಬ್ರು ಒಂದು ಯೋಚನೆ ಮಾಡ್ಕೊಳ್ತೀರಾ, ಇವನ್ ಅನ್ಕೊಳ್ತಾನೆ ನಾ 10,000 ಸೇವ್ ಮಾಡಿದೆ ಅಂತ, ಅವನ್ ಅನ್ಕೊಳ್ತಾನೆ ನಾ 10,000 ಬಿಟ್ಟು ಸೇಲ್ ಮಾಡಿದೆ ಅಂತ ಅನ್ಬಿಟ್ಟು. ಇಬ್ರ ಹತ್ರನು ಇದರ ಅವನಿಗೆ 10,000 ಬಂದಿದ್ದಿಲ್ಲ, ಅಥವಾ ಇವನು 10,000 ನ ಪಾಕೆಟ್ ಅಲ್ಲಿ ಇಟ್ಕೊಂಡಿಲ್ಲ, ಇವನ್ ಮೈಂಡ್ ಅಲ್ಲಿ 90,000 ಮಾತ್ರ ತಗೊಂಡೋಗಿ ಕೊಟ್ಟಿರ್ತಾನೆ. ಕರೆಕ್ಟ್ ಅಲ್ವಾ? ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ 1 lakh rupees ಪ್ರಾಡಕ್ಟ್ ಅಂದ್ರೆ 1 lakh rupees ತಗೊಳ್ತೀವಿ ನಾವು. ಆದ್ರೆ 10,000 ಅವ್ರ ವ್ಯಾಲೆಟ್ ಅಲ್ಲಿ ಇರುತ್ತೆ. ಅವನು ಆ ಸೇವಿಂಗ್ಸ್ ನ ಬೇರೆದಕ್ಕೆ ಯೂಸ್ ಮಾಡ್ಬೋದು. ಅಂದ್ರೆ ಅವ್ನು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ತಾ ಹೋಗ್ಬೋದು. ನಾವೀಗ ಮ್ಯಾಕಿಸ್ ಮೈಕ್ರೋ ಹಾಸ್ಪಿಟಲ್ಸ್ ಅಂತ ಬರ್ತಾ ಇದೆ, ಅಲ್ಲೋಗಿ ಯೂಸ್ ಮಾಡ್ಬೋದು. ಮ್ಯಾಕಿಸ್ ಮಾಲ್ಸ್ ಅಂತ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ. ಸೊ ಅಲ್ಲೋಗ್ಬಿಟ್ಟು ಅದನ್ನ ರೆಡಿ ಮಾಡ್ಕೊಳ್ತಾ ಹೋಗ್ಬೋದು. ಸೊ ನೀವು ಇವಾಗ ಮ್ಯಾಕಿಸ್ ಹಾಸ್ಪಿಟಲ್ ಅಲ್ಲಿ ಆ 10,000 ಯೂಸ್ ಮಾಡಿದ್ರೆ ಆ 10,000 ಅಲ್ಲಿ ಮತ್ತೆ 10% ಎಕ್ಸಾಕ್ಟ್ಲಿ, ಮತ್ತೆ 10%. ಮತ್ತೆ ದಿಸ್ ಇಸ್ ಎ ಕಾಂಪೌಂಡಿಂಗ್ ಡಿಸ್ಕೌಂಟ್ ವಿಚ್ ಎವರ್ ಎನಿ ಫೈನಾನ್ಷಿಯಲ್ ಕಂಪನಿ ಹ್ಯಾಸ್ ಮೇಡ್ ಸ್ಟಿಲ್ ನೌ. ಇದು ಕಾಂಪೌಂಡಿಂಗ್ ಡಿಸ್ಕೌಂಟ್ ಅಂತ ಬರ್ತಾ ಹೋಗುತ್ತೆ. ಕಾಂಪೌಂಡಿಂಗ್ ಅದ್ರೊಳಗೇನೆ ಕಾಂಪೌಂಡ್ ಆಗ್ತಾ ಹೋಗುತ್ತೆ.